ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಡಿಸ್ಕೋ ಮೀನಿನ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹೋಟೆಲ್ ಶೈಲಿಯಲ್ಲಿ ಮಾಡುವ ರೀತಿಯಲ್ಲಿ ನಾನು ಇದನ್ನು ಮಾಡಿದ್ದೇನೆ. ಹಾಗೆಯೇ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದರ ಮಸಾಲ ಅಂತೂ ತುಂಬಾ ಸೂಪರಾಗಿ ಟೇಸ್ಟ್ ಆಗಿರ್ತದೆ. ನಾರ್ಮಲಾಗಿ ನಾವು ಫ್ರೈ ಮಾಡುವಾಗ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಆಮೇಲೆ ಫ್ರೈ ಮಾಡ್ತೇವೆ. ಆದರೆ ಇಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಆಮೇಲೆ ಸ್ವಲ್ಪ ಮಸಾಲವನ್ನು ಫ್ರೈ ಮಾಡಿ ಕೂಡ ಹಾಕಲಿಕ್ಕಿದೆ. ಬನ್ನಿ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 10 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ನಾವಿವಾಗ ನೆನೆ ಇಡಬೇಕು. ಇದನ್ನು ನೆನೆ ಇಡಬೇಕಿದ್ರೆ ನಾವು ಬಿಸಿ ನೀರಲ್ಲಿ ನೆನೆ ಇಡಬೇಕು. ನಾನಿಲ್ಲಿ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಮೆಣಸನ್ನು ತೊಳೆದಿದ್ದರೆ ತೊಳೆದು ಬಿಸಿ ನೀರು ಹಾಕಿ ನೆನೆಸ್ಲಿಕ್ಕೆ ಇಡಿ. ನಾನಿಲ್ಲಿ ಎಲ್ಲ ಮೆಣಸನ್ನು ಮೊದಲೇ ತೊಳೆದು ರೆಡಿ ಮಾಡಿಟ್ಟಿರ್ತೇನೆ, ಹಾಗಾಗಿ ತೊಳೆಯುವ ಅವಶ್ಯಕತೆ ಇಲ್ಲ. ಅದನ್ನು ಇವಾಗ ಬಿಸಿ ನೀರಲ್ಲಿ ಹಾಕಿ ನಾನು ನೆನೆ ಇಡ್ತೇನೆ. ಒಂದು ಅರ್ಧ ಗಂಟೆ ನೆನೆದರೆ ತುಂಬಾ ಸಾಫ್ಟ್ ಆಗ್ತದೆ, ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಕಾಲ ಇದನ್ನು ನೆನೆಸಲಿಕ್ಕೆ ಇಟ್ಟಿದ್ದೆ. ಇದು ನೆನೆಯುವಷ್ಟರೊಳಗೆ ಇಲ್ಲಿ ಜಾನ್ ಅವರು ಕೂಡ ಮೀನನ್ನು ಕ್ಲೀನ್ ಮಾಡ್ತಾರೆ. ಈ ಡಿಸ್ಕೋ ಮೀನನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ, ಯಾಕೆಂದರೆ ಇದರ ಚರ್ಮ ಸ್ವಲ್ಪ ದಪ್ಪವಾಗಿದೆ. ನಾವು ಇದರ ಚರ್ಮವನ್ನು ತೆಗೆಯದೇ ಮಸಾಲ ಹಾಕಿದರೆ ಅದಕ್ಕೆ ಎಳ್ಕೊಳ್ಳೋದಿಲ್ಲ, ಹಾಗಾಗಿ ಇದರ ಹೊರಗಿನ ನೋಡಿ ಈ ಚರ್ಮವನ್ನು ತೆಗಿಬೇಕಾಗ್ತದೆ. ತೆಗೆದ ಮೇಲೇ ಇದಕ್ಕೆ ಮಸಾಲ ಹಾಕಬೇಕು. ಹೋಟೆಲ್ ಶೈಲಿಯಲ್ಲಿ ಮಾಡೋದಾದರೆ ಅದರ ಬಾಲ, ಅದೇ ರೀತಿ ತಲೆಭಾಗ ಎಲ್ಲವನ್ನು ಇಟ್ಟು ಅವರು ಕ್ಲೀನ್ ಮಾಡ್ತಾರೆ. ಆದರೆ ನಾವು ತಲೆಭಾಗ ಬಾಲವನ್ನೆಲ್ಲ ಇಡದೆ ಕಟ್ ಮಾಡಿ ಅದರ ಹೊರಗಿನ ಈ ಚರ್ಮವನ್ನು ತೆಗೆದು ಆಮೇಲೆ ಇದಕ್ಕೆ ಮಸಾಲವನ್ನು ಹಾಕಿಡೋದು. ನೋಡಿ ಈ ಥರ ಅದರ ಹೊರಗಿನ ಚರ್ಮವನ್ನು ತೆಗೆದು ರೆಡಿ ಮಾಡಿ ಕೊಟ್ಟರು ಜಾನ್ ಅವರು. ಹಾಗೆಯೇ ಇದರ ಮೊಟ್ಟೆ ನೋಡಿ ಯಾವ ಕಲರಲ್ಲಿದೆ ಅಂತೇಳಿ, ಆರೆಂಜ್ ಕಲರಲ್ಲಿದೆ. ಹಾಗೆ ಮೊಟ್ಟೆಯನ್ನು ಕೂಡ ತೆಗೆದಿಟ್ಟಿದ್ದೇನೆ. ಇವಾಗ ಇದಕ್ಕೆ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ನೋಡಿ ಮೆಣಸು ಇವಾಗ ಚೆನ್ನಾಗಿ ನೆಂದಿದೆ. ನೆಂದಾಗ ಮೆಣಸು ತುಂಬ ಸಾಫ್ಟ್ ಆಗ್ತದೆ, ಹಾಗೆಯೇ ಗ್ರೈಂಡ್ ಆಗಲಿಕ್ಕೆ ಕೂಡ ಈಸಿ ಆಗ್ತದೆ. ಮತ್ತೊಂದು ಏನಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಎಲ್ಲ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದೇ ನೀರನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಲ್ಲ ಮಸಾಲವನ್ನು ಹಾಕಿ ಆದಮೇಲೆ ಲಾಸ್ಟ್ಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಬೋದು. ಇದನ್ನು ಗ್ರೈಂಡ್ ಮಾಡುವಾಗ ತುಂಬ ತೆಳುವಾಗಿ ಮಾಡಬಾರ್ದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆಯೇ ಅರ್ಧ ಟೀ ಸ್ಪೂನ್ ಅರಸಿನ, ಸ್ವಲ್ಪ ಹುಣಸೆ ಹಣ್ಣು, ಇದಕ್ಕೆ ಹುಣಸೆ ಹಣ್ಣು ಹಾಕಲೇಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನನ್ನ ಈ ವಿಡಿಯೋಗಳನ್ನು ಫಸ್ಟ್ ಟೈಮ್ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ನೋಡಿ. ಹಾಗೆಯೇ ಇದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಗೂ 1 ತುಂಡು ಶುಂಠಿಯನ್ನು ಹಾಕಿದ್ದೇನೆ. ಇದೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದಪ್ಪವಾಗಿ ಇದನ್ನು ನಾವು ಗ್ರೈಂಡ್ ಮಾಡಬೇಕು, ತೆಳುವಾಗಬಾರ್ದು. ಹಾಗೆಯೇ ಇವಾಗ ನೋಡಿ ಈ ಥರ ಗ್ರೈಂಡ್ ಆಗಿದೆ. ಹಾಗೆಯೇ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಸೂಪರಾದ ಕಲರ್ ಬಂದಿದೆ. ನೆನೆ ಇಟ್ಟ ಕಾರಣ ಒಳ್ಳೆ ಕಲರ್ ಬಂದಿದೆ. ಹಾಗೆಯೇ ಇದರಿಂದ ಸ್ವಲ್ಪ ಮಸಾಲವನ್ನು ನಾನು ತೊಗೊಳ್ತೇನೆ. ಇವಾಗ ದಪ್ಪವಾಗಿ ಮಸಾಲ ಹಾಕಲಿಕ್ಕಿಲ್ಲ, ಸ್ವಲ್ಪ ಮಸಾಲ ಸಾಕಾಗ್ತದೆ. ಹಾಗೆಯೇ ಈ ಮಸಾಲವನ್ನು ತೊಗೊಂಡಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ತೇನೆ. ಹಾಕಬೇಕು ಅಂತಿಲ್ಲ, ಆಪ್ಷನಲ್, ಆದರೆ ಒಂದು ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಅಂತೇಳಿ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಏನು ಗಂಟಿಲ್ಲದ ಥರ ಈ ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇವಾಗ ಇಲ್ಲಿ ನೋಡಿ ಮಸಾಲ ಕೂಡ ಚೆನ್ನಾಗಿ ರೆಡಿ ಆಯಿತು. ನೋಡಿ ಈ ಥರ ಮಸಾಲ ರೆಡಿ ಆಗಬೇಕು, ಸ್ವಲ್ಪ ದಪ್ಪವಾಗಿ ಇರಬೇಕು. ಹಾಗೆ ಇವಾಗ ಒಂದೊಂದೇ ಮೀನನ್ನು ಹಾಕಿ ಅದಕ್ಕೆ ತೆಳುವಾಗಿ ಮಸಾಲವನ್ನು ಹಾಕ್ತೇನೆ. ಇಲ್ಲಿ ನಾವು ದಪ್ಪವಾಗಿ ಮಸಾಲ ಹಾಕಬೇಕು ಅಂತ ಏನಿಲ್ಲ, ಮತ್ತು ಲಾಸ್ಟಿಗೆ ಮಸಾಲ ಎಕ್ಸ್ಟ್ರಾ ಹಾಕಲಿಕ್ಕಿದೆ. ನೋಡಿ ಈ ಥರ ಮಸಾಲ ಹಾಕ್ಕೊಂಡ್ರೆ ಸಾಕಾಗ್ತದೆ. ಹಾಗೆ ಇಲ್ಲಿ ನೋಡಿ ಎಲ್ಲದಕ್ಕೆ ಇವಾಗ ನಾನು ಮಸಾಲವನ್ನು ಹಾಕಿ ರೆಡಿ ಮಾಡ್ತೇನೆ. ಈ ಮೀನಿಗೆ ಹಾಕಿದ ಮಸಾಲ ಉಳಿದ್ರೂ ಪರವಾಗಿಲ್ಲ, ಆದರೆ ನಾವು ಇದಕ್ಕೆ ತಿಕ್ಕಾಗಿ ಮಸಾಲವನ್ನು ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಮಸಾಲವನ್ನು ಹಾಕಿದ್ದೇನೆ. ಇನ್ನು ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ. ಹಾಗೆ ಅದು ಮ್ಯಾರಿನೇಟ್ ಆದಮೇಲೆ ಎಲ್ಲೋ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆಯೇ ಇವಾಗ ನೋಡಿ ಒಂದೊಂದನ್ನೇ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ನೋಡಿ ಇದರಲ್ಲಿ ಇವಾಗ ಜಾಸ್ತಿ ಮಸಾಲ ಏನಿಲ್ಲ, ಎಣ್ಣೆ ಬಿಸಿ ಆದ ಕೂಡಲೇ ಒಂದೊಂದೇ ಮೀನನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಇಲ್ಲಿ ನಾನು 1 kg ಮೀನು ತಂದಿದ್ದೆ, 4 ಮೀನು ಮಾತ್ರ ಸಿಕ್ಕಿತ್ತು. ಯಾಕೆಂದರೆ ಸಿಪ್ಪೆ ಅದರ ಚರ್ಮ ತೆಗೆಯೋದರ ಮೊದಲು ತುಂಬಾ ದೊಡ್ಡದಾಗಿತ್ತು. ಚರ್ಮ ತೆಗೆದಾದ ಮೇಲೆ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತದೆ ಅಂತೇಳಿ. ಹಾಗೆ ಇವಾಗ
ಒಂದು ಸೈಡ್ ಫ್ರೈ ಆಯಿತು. ಹಾಗೆ ಅದನ್ನು ಟರ್ನ್ ಮಾಡಿ ಹಾಕ್ತೇನೆ. ನೋಡಿ ಈ ಥರ ಫ್ರೈ ಆದರೆ ಸಾಕು. ಇವಾಗ ಮಸಾಲ ನೋಡಿ ಅದಕ್ಕೆ ಜಾಸ್ತಿ ಅಂತ ಹಿಡ್ಕೊಳ್ಳಿಲ್ಲ, ಯಾಕೆಂದರೆ ಸ್ವಲ್ಪ ಹಾಕಿದ್ದೆ ಅಲ್ವಾ ಮಸಾಲ, ತೆಳುವಾಗಿ ಮಸಾಲ ಹಾಕಿದ ಕಾರಣ ಈ ಥರ ಕಾಣ್ತಾ ಇದೆ. ಹಾಗೆ ಇವಾಗ ಸ್ವಲ್ಪ ಇಲ್ಲಿ ಸ್ಥಳ ಮಾಡಿಕೊಂಡು ಇದಕ್ಕೆ ಉಳಿದ ಮಸಾಲವನ್ನೆಲ್ಲ ಹಾಕಿ ಫ್ರೈ ಮಾಡಲಿಕ್ಕಿದೆ. ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ನೀರುಳ್ಳಿ ಹಾಕಿದರೆ ಈ ಮಸಾಲ ತಿನ್ನುವಾಗ ತುಂಬಾ ಒಳ್ಳೆಯದಾಗ್ತದೆ. ಹಾಗಾಗಿ ಅದೇ ಎಣ್ಣೆಯಲ್ಲಿ ಈ ನೀರುಳ್ಳಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಫ್ರೈ ಆಗಬೇಕು ಅಂತ ಇಲ್ಲ. ಇಷ್ಟು ಫ್ರೈ ಆದಮೇಲೆ ಅದಕ್ಕೆ ಉಳಿದ ಎಲ್ಲ ಮಸಾಲವನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಈ ಮಸಾಲ ಚೆನ್ನಾಗಿ ಫ್ರೈ ಆಗಿ ಇದರ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು, ಅಷ್ಟರ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ ಇವಾಗ ಪ್ಯಾನಲ್ಲಿದ್ದ ಎಣ್ಣೆ ಕೂಡ ಖಾಲಿಯಾಗಿ ಮಸಾಲ ಕೂಡ ಚೆನ್ನಾಗಿ ಡ್ರೈ ಆಗ್ತಾ ಬಂತು. ಇಷ್ಟಾದರೆ ಸಾಕು. ಇವಾಗ ಇದೇ ಮಸಾಲವನ್ನು ನಾವು ಈ ಮೀನಿನ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಈ ಮೀನು ಟೇಸ್ಟಾಗಿ ಇರುವುದೇ ಈ ಥರದ ಮಸಾಲದಲ್ಲಿ. ನನಗಂತೂ ಈ ಥರ ಮಸಾಲ ಹಾಕಿ ಮಾಡೋದಾದರೆ ತುಂಬಾ ಇಷ್ಟ. ನೋಡಿ ಹಾಗೆ ಎರಡು ಸೈಡ್ ಕೂಡ ನಾವು ಟರ್ನ್ ಮಾಡಿ ಕೂಡ ಎಲ್ಲ ಮಸಾಲವನ್ನು ಹಾಕ್ಕೊಳ್ಬೋದು. ಇವಾಗ ನೋಡಿ ಡಿಸ್ಕೋ ಮೀನು ಫ್ರೈ ರೆಡಿ ಆಯಿತು. ಇನ್ನು ಒಂದೊಂದಾಗಿ ತೆಗಿತಾ ಇದ್ದೇನೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಹಾಗೆಯೇ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.